ಇಲ್ಲ, ಒಟ್ಟಾರೆಯಾಗಿ ಭಾಳ ಅತ್ಯುತ್ತಮವಾದ ಹಾಸ್ಪಿಟ್ಲ್ ಇದೆ. ಪೇಷಂಟ್ಸ್ಗಳು ಚೆನ್ನಾಗಿ ಓದ್ತಿದ್ದಾರೆ, ಡಾಕ್ಟ್ರು ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ. ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳು ನಮಗೆ ಉತ್ತಮ ಸಲಹೆ ಸೂಚನೆಗಳನ್ನು ಇವತ್ತು ಅದು ದೂರ ಅಂತಲ್ಲ, ಒಂದು ಸಲಹೆ ಸೂಚನೆ ಕೊಟ್ಟಿದ್ದಾರೆ. ಆ ಸಲಹೆ ಸೂಚನೆ ಅನುಷ್ಠಾನ ಮಾಡಲಿಕ್ಕೆ ನಾವು ಹೇಳಿ ವ್ಯವಸ್ಥೆಯನ್ನು ಇನ್ನಷ್ಟು ವ್ಯವಸ್ಥೆಯಾಗಿ ನಾವು ಇವತ್ತು ರೂಪಿಸಲಿಕ್ಕೆ ಸೂಚಿಸಿದ್ದೇವೆ. ಕೆಲಸ ಅವ್ರು ಮಾಡಬೇಕು. ಮುಂದಿನ ತಿಂಗಳು ಬಹುಶಃ ಅದನ್ನು ಮೇಲುಸ್ತುವಾರಾಗಿ DC ಅವ್ರು ನೋಡ್ತಾರೆ, DC ಅವ್ರು ಇರ್ತಾರೆ. ನಾವು ಮುಂದಿನ ತಿಂಗಳು ಈ ಮೀಟಿಂಗ್ ಅಂತ ತಗೊಂಡು ಮತ್ತೆ ಇದ್ದಂಥ ಸಮಸ್ಯೆ ನಮಗೆ ಬರಬಾರ್ದು, ಒಂದು ಡಿಸೆಂಟ್ರಲೈಸ್ ಮಾಡ್ತೇವೆ. ಊರವರ ಸಹಕಾರ ಎಲ್ಲ ಬೇಕು. ಹೌದು, ಅಲ್ಲಿ ನೋಡಿ MRI ಪ್ರಾಬ್ಲಮ್ ಅಂತೇಳಿ ಅವರಿಗೆ ಬರುವಂಥ ಒಂದು ಕೆಮಿಕಲ್ ಇದೆಯಲ್ಲ, ಆದ ಕಾರಣ ಬರ್ತಾ ಇಲ್ಲ ಒಂದು. ಅದಕ್ಕಾಗಿ ಬಹುಶಃ ಇವತ್ತು ಅದನ್ನು ಕಂಪ್ಲೀಟ್ ಖಾಲಿತನ ಮಾಡಿದರೆ ದಟ್ ಮಿಷನ್ ಗೆಟ್ ಸ್ಪಾಯಿಲ್ಡ್. ಸೊ ಈಗ ಅದಕ್ಕಾಗಿ ನಾವು ಹೇಳಿದ್ದೇವೆ, ಡಿಸ್ಟ್ರಿಕ್ಟ್ ಸರ್ಜನ್ ಅವರು, ನಮ್ಮ ಕಂಪೆನಿಯವರು ಯಾರು, ನಮ್ಮ ಹಿಂದ್ ಲ್ಯಾಬ್ ಅವರು ಏನಾದರೂ HLL ಅವರು ಮತ್ತು ನಮ್ಮ DS, ಸೊ DC ವಿಲ್ ಸೂಪರ್ವೈಸ್ ನೋಡಿಕೊಂಡು ಏನಾದರೂ ಹಿಂದ್ ಲ್ಯಾಬ್ ಈಗ ಅದನ್ನು ಬಂದ್ ಮಾಡೋದಾದರೆ ನಮ್ಮ ಪೇಷಂಟಿಗೆ ತೊಂದರೆ ಆಗಬಾರ್ದು. ಪೇಷಂಟ್ನವ್ರು ಇವತ್ತು ಇಲ್ಲಿ ಸಿಕ್ಕುವಂತಹದೇ ರೇಟಿಗೆ KM ತಗೊಂಡು ಆ ಡಿಫ್ರೆನ್ಸ್ ಅಮೌಂಟನ್ನು ಅವರು ಕಟ್ಟಬೇಕು. ಲ್ಯಾಬ್ ಟು ಲ್ಯಾಬ್ ಅದಕ್ಕೆ ಸೆಪರೇಟ್ ಅಗ್ರಿಮೆಂಟ್ ಅದು ಅವರು ಮಾಡಬೇಕು. No, see, I said now after 19 we have got in many hospitals. ಇದು 17 ಅವತ್ತು ನಾನಿದ್ದಾಗ ಮಲೇಶ್ವರ ಮತ್ತು ಇಲ್ಲಿ ನಾವು ಮಾಡಿದ್ವಿ, ಅಂದರೆ ಎಲ್ಲಿಯೂ ಕೂಡ ಇರಲಿಲ್ಲ ಪ್ರೈವೇಟಲ್ಲಿ MRI, ಗೌರ್ಮೆಂಟಲ್ಲಿ. ಬಿಕಾಸ್ ಆಫ್ಟರ್ 19 ಏನು MRI ಮಿಷಿನ್ಸ್ ಎಲ್ಲ ಹಾಕಿದ್ದಾರೆ, ಅವ್ರಿಗೆ ಈ ಒಂದು ಕೆಮಿಕಲ್ ಅಷ್ಟು ಯೂಸ್ ಆಗ್ತಾ ಇಲ್ಲ. ಒಮ್ಮೆ ಇದು ಮಾಡಿದ್ರೆ 2 ಇಯರ್ಸ್ಗೆ ಸಾಕಂತೇಳಿ ಅದಕ್ಕೆಲ್ಲ ಇರ್ಬೋದು. ಬಟ್ ನಾವು ದೇರ್ ಆರ್ ಮೆನಿ ಅದರ್ ಕಂಪನೀಸ್ ಆಲ್ಸೋ ಡಯಾಗ್ನೋಸ್ಟಿಕ್ಸ್ ಡೂಯಿಂಗ್ ದೇರ್ MRI and CT ಸ್ಕ್ಯಾನ್. ಅಲ್ಲಿ ಲೇಟೆಸ್ಟ್ ಮಿಷಿನ್ ಅಲ್ಲ, 2020 ಬಂದ ಮಿಷಿನ್ ಅಲ್ಲ. ಅದಕ್ಕೆ ಇದು ಹಾಗೆ ಅಗತ್ಯ ಇಲ್ಲ, ಡೇ ಟು ಡೇ ಅಗತ್ಯ ಇಲ್ಲ. ಅದಕ್ಕೆ ಒಮ್ಮೆ ಫಿಲ್ ಮಾಡಿದರೆ ಒಂದೇ ಮಲೇಶ್ವರ ಮಾತ್ರ. ಬಟ್ ದೇರ್ ನ್ಯೂ ಪೀಪಲ್ ಆಲ್ರೆಡಿ ಕಮ್ ಇದರಲ್ಲಿ. ಮತ್ತು ಉಡುಪಿದು ಕೂಡ ಮೊನ್ನೆ ಮಂಗಳೂರು ಮತ್ತು ಉಡುಪಿದು ನಾವು ಉನ್ನತ ಮಟ್ಟದ ಮೀಟಿಂಗ್ ಮೊನ್ನೆ ಮಾಡಿದ್ದೇವೆ. ಇದರಲ್ಲಿ ಅಲ್ಲಿಗೆ ಬೇಕಾಗುವ HR ಮತ್ತು ಬೇಕಾಗುವಂಥ ಮೆಟೀರಿಯಲ್ ಇದೆ, ನಮ್ಮ ಮೆಟೀರಿಯಲ್ಸ್ ಏನಿದೆಯಲ್ಲ ಅದೆಲ್ಲ ಕೂಡ ನಾವು ಅದನ್ನು ಮುಟ್ಟಿಸೋ ಪ್ರಯತ್ನ ಮಾಡ್ತೇವೆ. ಈ ನರ್ಸಸ್ ಪ್ರಾಬ್ಲಮ್ ಇಲ್ಲಿ ಬಂತಲ್ಲ, ಈಗ ನೀವಿದೆ ಹೇಳಿದ್ರಿ ಇಲ್ಲಿ ನೀವು ಆ ಕಾಲೇಜಸ್ ಇದಂತ ಹೇಳಿರ್ತದೆ, ಬಟ್ ಅದು ಆ್ಯಕ್ಚುಯಲ್ ನಿಮ್ಮ ಸರ್ವಿಸಸ್ ಕೊಡೋಕ್ಕೆ ಇದು ಎಫೆಕ್ಟ್ ಆಗ್ತಾ ಇದೆ ನೋಡಿ. ಹಾಗೆ ಇವತ್ತೇನಾಗಿದೆ, ಗೌರ್ಮೆಂಟಿಂದ ಎಷ್ಟು ನಾವು ಸ್ಟಾಫ್ ಅವತ್ತಿನ ಕಾಲದಲ್ಲಿ ಸ್ಯಾಂಕ್ಷನ್ ಆಗಿದೆ, ಅವತ್ತು ಫುಲ್ ಅದು ಸ್ಟಾಫ್ಸ್ ಇದೆ. ಎರಡನೇದು KMCಯಿಂದ ಕೊಡುವಂಥ 195 ಸ್ಟಾಫ್ಗಳು ಕೂಡ ಇದ್ದಾರೆ. ಅದು ಈಗಿನೊಂದು ಒತ್ತಡ, ಈಗ ದೊಡ್ಡ ಮಟ್ಟದ ಇದು ಆವಾಗ ಆದದ್ದು. ಈಗ ಬೆಡ್ 1000ಕ್ಕಿಂತಲೂ ಅಧಿಕ ಬೆಡ್ ಆಗಿದೆ ಮತ್ತು ಯಾವ ಕೂಡ ಫುಲ್ ಇರ್ತದೆ. ಮತ್ತು ಈ ಪೇಷಂಟ್ ಬರುವಾಗ ಎಷ್ಟಾಗೋದು ಸಾಕಾಗೋದಿಲ್ಲ. ಅದಕ್ಕೆ ಇನ್ನೂ ಹೆಚ್ಚುವರಿ ನರ್ಸ್ಗಳನ್ನು ನಾವು ಕೊಡಲಿಕ್ಕೆ ಇವರಿಗೆ KMC ಅವರಿಗೆ ಸೂಚಿಸಿದೆ. ಅವ್ರಿಗೆ ಜವಾಬ್ದಾರಿ ಕೊಡ್ತಾ ಅಂತ ಹೇಳಿದ್ದಾರೆ. ಎರಡನೇದು ಏನಂತ ಹೇಳಿದರೆ, ನಮಗೆ ಕ್ಲಿನಿಕಲ್ ಸರ್ವಿಸಿಗೆ ಬೇರೆ ಬೇರೆ ಕಾಲೇಜಿನವರು ಇಲ್ಲಿ ಸರ್ವಿಸ್ ತಗೊಳ್ತಾರೆ. ಆದರೆ ಅದಕ್ಕೆ ಮುಖಾಂತರ ಕಾಲೇಜನ್ನು ನಡೆಸ್ತಾರೆ. ಅದು ಅವರ ಸರ್ವಿಸ್ಗೂ ನಮಗೆ ಅಷ್ಟೇ ಬೇಕು. ಅದಕ್ಕೊಂದು ಸಿಸ್ಟಮನ್ನು ನಾವು ಜಿಲ್ಲಾಡಳಿತ ಕಮಿಟಿ ಮಾಡಿ ಅದಕ್ಕೊಂದು ಸಿಸ್ಟಮ್ ಮಾಡಿಕೊಂಡು ಆ ಖಾಸಗಿ ಯಾರು ಇವತ್ತು ಇಲ್ಲಿ ಕ್ಲಿನಿಕಲ್ ಸರ್ವಿಸ್ ಬರ್ತಾರ ಅವರಿಂದಲೂ ಕೂಡ ಹೆಚ್ಚುವರಿ ನರ್ಸ್ಗಳು ಮತ್ತು ಹೆಚ್ಚುವರಿ ಸ್ಟಾಫ್ಗಳು ನಾವು ಅದನ್ನು ತಗೊಳ್ತೇವೆ. ಬೇರೆ ಬೇರೆ ಕಾರಣಗಳಿದೆ. ವಿ ಆರ್ ವರ್ಕಿಂಗ್. ನಾವು ಅದರಲ್ಲಿ ನಾನು ಸೆಕ್ರೆಟರಿ ಕಮಿಷನರ್ ಮೊನ್ನೆ ಕೂತ್ಕೊಂಡು ಫುಡ್ ಆ್ಯಂಡ್ ಕಮಿಷನ್ ಕೂತ್ಕೊಂಡು ನಾವು ದೀರ್ಘವಾದ ಒಂದು ಇಂಟರ್ನಲ್ ಒಂದು ಇನ್ ಕ್ಯಾಮರಾ ಒಂದು ಮೀಟಿಂಗ್ ಮಾಡಿದ್ದೇವೆ. ಆ್ಯಂಡ್ ಲಾಟ್ ಆಫ್ ಇಶ್ಯೂಸ್ ಆದೆ. ನಾವು ತುಂಬ ಬಂದ ನಂತರ ಭಾಳಷ್ಟು ಕಡೆ ನಾವು ರೇಡ್ ಮಾಡಿದ್ದೇವೆ, ಟೆಸ್ಟ್ ಮಾಡಿದ್ದೇವೆ. ಭಾಳಷ್ಟು ರಿಪೋರ್ಟ್ ನಮ್ಮ ಕೈಯಲ್ಲಿದೆ. ಮತ್ತು ಅದನ್ನು ನಾನು ಹೀಗೆ ಅದನ್ನು ಹೇಳಲಿಕ್ಕೆ ಹೋಗುದಿಲ್ಲ, ಯಾಕೆ ಜನ ಗೊಂದಲ ಆಗಬಾರ್ದಲ್ಲ. ನಾವು ವಿಲ್ ಸಿ ಇನ್ ಫ್ಯೂಚರ್. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.